ಮೂಲಕ ಬಾಗಪ್ಪನ ಹೆಣ ಉರುಳಿಸಿದ್ದ ಪಿಂಟ್ಯಾ ಗ್ಯಾಂಗ್ಗೆ ಖಾಕಿ ಹೆಡೆಮುರಿ ಕಟ್ಟಿದೆ. ಕಂಬಿ ಹಿಂದೆ ತಳ್ಳಿ ಬುಡಕ್ಕೆ ಬಿಸಿನೀರು ಕಾಯಿಸುತ್ತಿದ್ದಂತೆ ಅತ್ತಿಗೆಯ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಕುಚ್ಚಿ ಕೊಂದವ ಅಂದರ್. ಬಾಗಪ್ಪನ ಬಲಿ ಪಿಂಟ್ಯಾ ಪಟಾಲಂ ಅಂದರ್. ಜಸ್ಟ್ 3 ದಿನದ ಹಿಂದೆ ಭೀಮಾ ತೀರದಲ್ಲಿ ನೆತ್ತರ ಕೋಡಿ ಹರಿದಿತ್ತು. ನಟೋರಿಯಸ್ ಹಂತಕ ಅನ್ನಿಸಿಕೊಂಡಿದ್ದವನನ್ನೇ ಹಾದಿ ಬೀದಿ ಹೆಣ ಮಾಡಿದ್ರು. ಅಣ್ಣನ ಸಾವಿನ ಜಿದ್ದಿಗೆ ಬಿದ್ದಿದ್ದವ ಮಾಘ ಮಾಸದ ಹುಣ್ಣಿಮೆ ದಿನವೇ ಬಾಗಪ್ಪನನ್ನ ಬಲಿ ಕೊಟ್ಟಿದ್ದ. ಅದೆಷ್ಟರ ಮಟ್ಟಿಗೆ ಕೊಚ್ಚಿ ಹಾಕಿದ್ರು ಅಂದ್ರೆ ಬಾಗಪ್ಪನ ಅಂಗಾಂಗಗಳೆಲ್ಲ ಪೀಸ್ ಆಗಿದ್ವು. ಅಣ್ಣನ ಕೊಂದವನ ಮೇಲೆ ಪ್ರತೀಕಾರ ತೀರಿಸಿಕೊಂಡೇ ಕೊಳ್ತೀನಿ ಅಂತ ಜಿದ್ದಿಗೆ ಬಿದ್ದಿದ್ದ ಪಿಳ್ಳಂಗೋವಿ ಪಿಂಟ್ಯ 11 ಗಂಟೆ ಹೊತ್ತಲ್ಲೇ ನೆತ್ತರ ಹೊಳೆಹರಿಸಿದ್ದ. ಅವತ್ತು ಶತ್ರುವಿನ ರುಂಡ ಚೆಂಡಾಡಿ ವಾಟ್ಸಪ್ ಸ್ಟೇಟಸ್ ಹಾಕಿದ್ದವನಿಗೆ ಜಸ್ಟ್ 24 ಗಂಟೆಯಲ್ಲಿ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಭೀಮಾ ತೀರದ ಹಂತಕನ ಕೊಂದ ರಕ್ತಾಸುರರಿಗೆ ಕೋಳ ಜಡಿದಿದ್ದಾರೆ. 2024 ಅಕ್ಟೋಬರ್ 12ನೇ ತಾರೀಕು ರವಿ ಅಗರಖೇಡ್ ಅನ್ನೋ ವಕೀಲನ ಭೀಕರ ಹತ್ಯೆಯಾಗಿತ್ತು. ಬೈಕ್ನಲ್ಲಿ ಹೋಗ್ತಿದ್ದವನಿಗೆ ಡಿಕ್ಕಿ ಹೊಡೆಸಿ ಹಂತಕರು 4-5 ಕಿಲೋಮೀಟರ್ ಎಳ್ಕೊಂಡು ಹೋಗಿ ಇಡೀ ದೇಹವನ್ನೇ ಛಿದ್ರ ಮಾಡಿದ್ರು. ಈ ಕೊಲೆ ಹಿಂದೆ ಬಾಗಪ್ಪನ ಕೈವಾಡ ಇದೆ ಅನ್ನೋದು ಪಿಂಟ್ಯಾಗೆ ಅವತ್ತೇ ಗೊತ್ತಾಗಿ ಹೋಗಿತ್ತು. ಹೀಗಾಗಿಯೇ ಅಣ್ಣನ ಸಾವಿಗೆ ಕಾರಣ ಆದವನಿಗೆ ಪಿಂಡ ಬಿಟ್ಟೇ ಬಿಡ್ತೀನಿ ಅಂತ ಊರು ತುಂಬಾ ಹೇಳ್ಕೊಂಡು ಓಡಾಡ್ತಿದ್ದ. ಆದ್ರೆ ಬಾಗಪ್ಪ ಮಾತ್ರ ಇದ್ಯಾವುದಕ್ಕೂ ಕ್ಯಾರೆ ಎಂದಿರಲಿಲ್ಲ. ರವಿಯ ರುಂಡ ಚೆಂಡಾಡಿದ ಬೆನ್ನಲ್ಲೇ ಅವನ ತಮ್ಮ ಪಿಂಟ್ಯಾಗೂ ಕಾಲ್ ಮಾಡಿ ಆವಾಜ್ ಹಾಕಿದ್ದ. ನಿನ್ನನ್ನು ಮುಗಿಸ್ತೀನಿ, ನೀನು ಬದುಕಬೇಕು ಅಂದ್ರೆ 20 ಕೋಟಿ ಕೊಡಬೇಕು, ಇಲ್ಲ ನಿಮ್ಮ ಅಣ್ಣನ ಹೆಂಡತಿಯನ್ನ ನನ್ನ ಜೊತೆ ಕಳಿಸು ಅಂದಿದ್ನಂತೆ. ಇದೇ ಪಿಂಟ್ಯಾನ ಪಿತ್ತ ನೆತ್ತಿಗೇರಿಸಿದ್ದು. ಹೇಗಾದ್ರೂ ಸರಿ ಬಾಗಪ್ಪನಿಗೆ ಬಲಿಪೀಠ ಸಿದ್ಧ ಮಾಡಲೇಬೇಕು ಅಂತ ತಿಂಗಳುಗಟ್ಟಲೆ ಹೊಂಚು ಹಾಕಿದ್ದ. ಬಾಗಪ್ಪನನ್ನ ಕೊಂದವರೇನೂ ದೊಡ್ಡ ಡಾನ್ಗಳಲ್ಲ, ಎಲ್ಲ ಚಿಲ್ಟಾರಿ ಹುಡುಗರು. ಯಾವಾಗ ಬಾಗಪ್ಪನ ಆಟ ಜೋರಾಯ್ತೋ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಪಕ್ಕಾ ಟೀಮ್ ರೆಡಿ ಮಾಡಿದ್ದ. ತನ್ನ ಜೊತೆ ಇನ್ನೂ 3 ಸೇರಿಸಿಕೊಂಡು ಸರಿಯಾದ ಸಮಯಕ್ಕೆ ಹೊಂಚು ಹಾಕಿದ್ದ. ಮೊನ್ನೆ ಪಕ್ಕಾ ಟೈಮ್ ಕೂಡಿ ಬಂದಿತ್ತು. ಕಗ್ಗತ್ತಲ ರಾತ್ರಿ ಬಾಗಪ್ಪನನ್ನ ರಸ್ತೆಯಲ್ಲಿ ಕೆಡವುಕೊಂಡು ಅಟ್ಟಹಾಸ ಮೆರೆದಿದ್ರು. ತನ್ನ ಅಣ್ಣನನ್ನ ಅದೇಗ್ ಕೊಂದಿದ್ರು ಅಷ್ಟೇ ಘೋರಾತಿ ಘೋರವಾಗಿ ಬಾಗಪ್ಪನ ಬಲಿ ಕೊಟ್ಟಿದ್ದ. ಸಿಕ್ಕಂತೆ ಕೊಚ್ಚಿ ಹಾಕಿದವರು ಬಾಗಪ್ಪನ ಪ್ಯಾಂಟ್ ಬಿಚ್ಚಿ ಮರ್ಮಾಂಗಕ್ಕೂ ಕೊಡಲಿ ಏಟು ಕೊಟ್ಟಿದ್ರು. 4 ಜನ ಸೇರಿ ಅವತ್ತಿನ ದಿನ 11ನೇ ತಾರೀಕು ರಾತ್ರಿ 9ವರೆಗೆ ಒಂದು ಆಟೋ ಒಂದು 2 ವೀಲರ್ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಬಂದು ಆತನನ್ನ ಈ ಪಿಸ್ತೂಲು, ತಳವಾರು ಮತ್ತೆ ಈ ಕೊಡ್ಲಿ ಯಂತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ. ಈಗ ತನಿಖೆಯನ್ನ ಕೈಗೊಂಡು ಈ 4 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ತನಿಖೆ ಇನ್ನು ಮುಂದುವರಿತಾ ಇದೆ. ಬಾಗಪ್ಪನನ್ನ ಕೊಂದ ಹಂತಕರು ಊರು ಬಿಟ್ಟಿರಲಿಲ್ಲ. ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಇರಾದೆಯೂ ಇದ್ದಂತಿರಲಿಲ್ಲ. ಆರೋಪಿಗಳೆಲ್ಲ ಮನೆಯಲ್ಲೇ ಇದ್ರು. ಹೀಗಾಗಿ ಹಂತಕರನ್ನ ಎತ್ತಾಕೊಂಡು ಬಂದಿರೋ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಒಟ್ನಲ್ಲಿ ಅಣ್ಣನನ್ನ ಕೊಂದವನನ್ನ ಅಣ್ಣನಿದ್ದ ಜಾಗಕ್ಕೆ ಕಳಿಸಿದ್ದಾರೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.